ಐತೆ ಅಷ್ಟೇ ಅಪ್ಪ. ಅಂಬ್ರೆಲಾ ಅಂದ್ರೆ ಛತ್ರಿ ಅಲ್ಲ, ಅಂಬ್ರೆಲಾ ಫ್ರಾಕ್ಗೆ ಕಂಪ್ಲೀಟ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸಿದ್ದು BY ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಆಚೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಮ್ಮ ಮಾವ ಕೆಲ್ಸಕ್ಕೆ ಹೋಗ್ಬಿಟ್ರು. ಅದಕ್ಕೆ ನಾನು ಮನೇಲಿರೋ ಒಂದು ಸೀರೆನ ಯೂಸ್ ಮಾಡಿಕೊಂಡು ಅಂಬ್ರೆಲಾ ಫ್ರಾಕ್ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಅಂಬ್ರೆಲಾ ಫ್ರಾಕ್ ಹೆಂಗೆ ಹೊಲಿತೀನಿ ಅಂತ ನಿಮಗೂ ತೋರಿಸ್ತೀನಿ. ಫಸ್ಟ್ ಇವಾಗ ಮಾಡೋದು ಕಟ್ಟಿಂಗು. ನಾನು ತಗೊಂಡಿರೋ ಸೀರೆ ಇದು ಬ್ಲೂ ಕಲರು. ಈ ಸೀರೆಯಿಂದ ಅಂಬ್ರೆಲಾ ಫ್ರಾಕ್ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟ್ ಮಾಡೋಣ ಕಟ್ಟಿಂಗು. ಫಸ್ಟ್ ಇವಾಗ ನಾನು ಈ ಬಾರ್ಡ್ರನ್ನ ತೆಗಿತಾ ಇದ್ದೀನಿ. ಯಾಕಪ್ಪ ಅಂದರೆ ಅಂಬ್ರೆಲಾ ಫ್ರಾಕು ರೌಂಡ್ ಶೇಪಲ್ಲಿ ಬರುತ್ತೆ, ಇದು ರೌಂಡ್ ಶೇಪಲ್ಲಿ ಬರಲ್ಲ. ಅದಕ್ಕೆ ಈ ಬಾರ್ಡ್ರನ್ನ ತೆಗಿತಾ ಇದ್ದೀನಿ. ಈ ಬಾರ್ಡ್ರನ್ನ ತೆಗೆದ್ಬಿಟ್ಟು ಆಮೇಲೆ ಮಾರ್ಕಿಂಗ್ ಮಾಡೋದು. ಫಸ್ಟ್ ಈ ಬಾರ್ಡ್ರನ್ನೆಲ್ಲ ತೆಗಿತೀನಿ. ಆಮೇಲೆ ಒಂದೇ ಸಾರಿ ಹಿಂಗೆ ಪರ್ರ ಅಂತ ಅರಿಬೇಡಿ, ನಿಧಾನವಾಗಿ ಅರಿರಿ ನೀವು. ಆಮೇಲೆ ಡ್ಯಾಮೇಜ್ ಆಗಿಬಿಡುತ್ತೆ ಸೀರೆ, ನೋಡಿಕೊಂಡು ಒಂದು ಸ್ವಲ್ಪ ತೆಗೀರಿ. ಇವಾಗ ಸೀರೆಯಿಂದ ಬಾರ್ಡ್ರನ್ನ ತೆಗ್ದಿದ್ದೀನಿ. ಇದನ್ನ ಆಮೇಲೆ ಫ್ರಾಕ್ಗೆ ಬಾಟಮ್ಗೆ ಅಟ್ಯಾಚ್ ಮಾಡ್ತೀನಿ. ಲುಕ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಾಟಮ್ಗೆ ಅಟ್ಯಾಚ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಸೆರ್ಗನ್ನ ಸಪ್ರೇಟ್ ಮಾಡ್ಕೋತೀನಿ. ಯಾಕಪ್ಪ ಅಂದರೆ ಫಸ್ಟು ಟಾಪ್ ಸೈಡು ಸ್ಟಿಚಿಂಗ್ ಮಾಡಬೇಕು ಅಲ್ವಾ, ಅದಕ್ಕೆ ನಾನು ಸೆರ್ಗನ್ನ ಕಟ್ ಮಾಡ್ಕೋತೀನಿ. ಇವಾಗ ನಾನು ಫಸ್ಟ್ ಟೈಲರಿಂಗ್ ಕ್ಲಾಸು ಹೆಂಗೆ ಕಲಿತೆ ಅಂದರೆ, ನಾನು 10th ಕ್ಲಾಸ್ ಓದೋ ಟೈಮಲ್ಲಿ ಟೈಲರಿಂಗ್ ಕಲಿಬೇಕು ಅಂತ ತುಂಬ ಆಸೆ ಆಯಿತು. ಅವಾಗ ನಾನು ಮನೇಲಿ ಕೇಳಿದೆ, ನಾನು ಟೈಲರಿಂಗ್ ಹೋಗ್ತೀನಿ, ಟೈಲರಿಂಗ್ ಕಲಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಕೇಳಿದೆ. ನಮ್ಮ ಮಾವನಿಗೂ ಕೇಳಿದೆ, ಓಕೆ ಅಂತ ಪರ್ಮಿಷನ್ ಕೊಟ್ಟರು. ಆಮೇಲೆ ಇಲ್ಲೇ ಮನೆಗೆ ಹತ್ರ ಆಗೋ ಥರ ಒಂದು ಟೈಲರಿಂಗ್ ಕ್ಲಾಸ್ ನೋಡಿದ್ವಿ. ಅಲ್ಲೂ ಹೋಗಿ ಕೇಳಿದ್ವಿ, ಎಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ ಟೈಲರಿಂಗ್ ಕಲಿಯೋಕ್ಕೆ ಅಂತ ಕೇಳಿದ್ವಿ. ಅವರು 3 ತಿಂಗಳು ಇರುತ್ತೆ ಟ್ರೈನಿಂಗು, ಕಲಿಬೇಕು 3 ತಿಂಗಳು ಕಂಪ್ಲೀಟಾಗಿ ಅಂತ ಹೇಳಿದ್ರು. ಸೊ ಫಸ್ಟ್ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಕ್ಲಾಸ್ಗೆ ಹೋದಾಗ ನಮಗೆ ನ್ಯೂಸ್ ಪೇಪರ್ ಮೇಲೆ ಕಟಿಂಗ್ ಹೇಳ್ಕೊಡ್ತಾರೆ. ಯಾಕಪ್ಪ ಅಂದರೆ ನಾವು ಡೈರೆಕ್ಟಾಗಿ ಒಂದೇ ಸಾರಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತೀವಿ ಅಂದರೆ ಸುಮ್ಮನೆ ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತೆ ಅಂತ ನಮಗೆ ನ್ಯೂಸ್ ಪೇಪರ್ ಮೇಲೆ ಮಾರ್ಕಿಂಗ್ ಮಾಡಿಸ್ಬಿಟ್ಟು ಅದನ್ನು ಕಟ್ ಮಾಡೋದು ಹೇಗೆ ಹೆಂಗೆ ಅಂತ ಹೇಳ್ಕೊಡ್ತಾರೆ. ನ್ಯೂಸ್ ಪೇಪರ್ ಮೇಲೆ ಪರ್ಫೆಕ್ಟಾಗಿ ನಾವು ಮಾರ್ಕ್ ಮಾಡಿ ಕಟ್ ಮಾಡಿದ್ಮೇಲೆ ಆಮೇಲೆ ಬ್ಲೌಸ್ಗೆ ಹೇಳ್ಕೊಡ್ತಾರೆ ಹೆಂಗೆ ಕಟ್ ಮಾಡಬೇಕು ಅಂತ. ಆಮೇಲೆ ಕಟಿಂಗ್ ಅದೆಲ್ಲ ಆದಮೇಲೆ ಆಮೇಲೆ ಲೆಗ್ ಮಿಷಿನ್ ಮೇಲೆ ಕಂಟ್ರೋಲ್ ಹೆಂಗೆ ತುಳಿಯೋದು ಅಂತ ಹೇಳ್ಕೊಡ್ತಾರೆ. ಅದನ್ನು ಕಲ್ತಾದ್ಮೇಲೆ ಆಮೇಲೆ ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ತಾರೆ. ನಂಗೆ ಕಲ್ತಿದ್ದೆ ಹಿಂಗೆ ಫಸ್ಟ್ ಸ್ಟಾರ್ಟಿಂಗಿಂದ. ಅಂಬ್ರೆಲಾ ಫ್ರಾಕ್ಗೆ ಕಂಪ್ಲೀಟಾಗಿ 4 ಮೀಟ್ರ್ ಬಟ್ಟೆ ಬೇಕಾಗುತ್ತೆ, ಲೈನಿಂಗ್ ಬಟ್ಟೆ. ನಾನು 4 ಮೀಟ್ರ್ ತೊಗೊಬಂದಿದ್ದೀನಿ. ಇವಾಗ ಟಾಪ್ ಸೈಡ್ಗೆ ಫಸ್ಟು 1 ಮೀಟ್ರನ್ನ ಕಟ್ ಮಾಡ್ಕೋಬೇಕು. ಅದನ್ನು 1 ಮೀಟ್ರನ್ನ ನಾನು ಕಟ್ ಮಾಡ್ಕೋತೀನಿ. ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು 1 ಮೀಟ್ರಲ್ಲಿ ಸ್ಲೀವ್ಗೆ ಮತ್ತು ಮಾಮೂಲಿ ಫ್ರಂಟು ಬ್ಯಾಕ್ಗೆಲ್ಲ ಕಟ್ ಮಾಡ್ಕೋಬೋದು. ಇವಾಗ ನಾನು 1 ಮೀಟ್ರ್ ಕಟ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಬರುತ್ತೆ 1 ಮೀಟ್ರು, ಇಷ್ಟನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. 1 ಮೀಟ್ರ್ ಇಷ್ಟು ಬರುತ್ತೆ, ಇಷ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಮ್ಮದು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನಾನು ಲೆಂತ್ ಬಂದುಬಿಟ್ಟು 14 ಕಟ್ ಮಾಡ್ಕೋತಾ ಇದ್ದೀನಿ. 14 ಇಂಚು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಓ ಮಾವ ಬಂದ್ಬಿಟ್ರು. ಹಾಂ ಬಾ ಮಾವ. ಹಾಂ ವಿಡಿಯೋ ಮಾಡ್ತಾ ಇದ್ದೀನಿ. ಅವಲಕ್ಕಿ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟ. ಪುಳಿಯೋಗರೆ, ರೊಟ್ಟಿ, ಸಜ್ಜಿ ರೊಟ್ಟಿ ಅವ. ಹಾಂ ಮತ್ತ ಕಡ್ಲಿ ಹಿಟ್ಟು ಸಾರು ಅದ್ ನೋಡಿ. ಹಾಂ ಈಗ ಬಂದಿ ಒಂದು ವರ್ಷ 24 ವರ್ಷ ಆಯ್ತು ಬಂದು. ನನ್ನ ಭೂಮಿ ಮ್ಯಾಗೆಲ್ಲ ಕೇಳಕ್ಕಂತಿದ್ದು ನಾನು ಈಗ ಬಂದೆ. ಊಟ ಮಾಡಿದೆ? ಹಾಂ ಮಾಡಿದೆ. ನಾ ಏನು ಮಾಡಕ್ಕಂತೀನಿ? ಬಟ್ಟೆ ಕಟ್ ಮಾಡಾಗಿತ್ತು. ನೀನು ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲ, ಅದಕ್ಕೆ ವಿಡಿಯೋ ಮಾಡೋಣ ಅಂತ. ಅಂಬ್ರೆಲಾ ಫ್ರಾಕ್ ಹೆಂಗ್ ಕಟ್ ಮಾಡೋದು, ನಾನು ಹೆಂಗ್ ಟೈಲರಿಂಗ್ ಕಲ್ತೀನಿ. ಅಂಬ್ರೆಲಾ ಫ್ರಾಕ್ ಅಂದ್ರೆ ಫ್ರಾಕ್, ಮಾಮೂಲಿ ಫ್ರಾಕ್. ಫ್ರಾಕ್ ಅಂದ್ರೆ ಗೊತ್ತಿಲ್ಲ ನಿನಗ? ನಮ್ಗೆ ಫ್ರಾಕ್ ಗೊತ್ತು, ಫ್ರಾಕ್ ಗೊತ್ತಿಲ್ಲ. ಫ್ರಾಕ್ ಮಾಮೂಲಿ ಹುಡುಗಿರೆಲ್ಲ ಹಾಕಿತಾರಲ್ಲ ಫ್ರಾಕ್. ನಾ ಅದು ಒಂದ್ಸಾರಿ ಬಿ ಹಾಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಹೊಲಿಯಾಕೊಂತೀನಿ. ಫಸ್ಟ್ ಟೈಮ್ ಅಲ್ಲ ಹೊಲಿಯಾಕೊಂತಿರೋದು, ಫಸ್ಟ್ ಟೈಮ್ ಹಾಕೋತೀನಿ. ಮೊದಲು ಫ್ರಾಕ್ ಅದೇನ? ಫ್ರಾಕ್ ಫ್ರಾಕ್ ಅಂದ್ರೆ ನೋಡ. ಫ್ರಾಕ್ ಅಂದ್ರೆ ಲಂಗ ಬ್ಲೌಸ್ ತರಾನೇ ಇರ್ತದ ಅದು. ಅಂದ್ರ ಬ್ಲೌಸ್ ಸಪರೇಟ್, ಲಂಗ ಸಪರೇಟ್ ಇರಲ್ಲ. ಇದು ಒಂಥರ ಅಟ್ಯಾಚ್ ಆಗಿರ್ತದ. ಇದನ್ನೆಲ್ಲ ಏನು ಅವ್ರಿಗೆ ಹೇಳಕ್ಕಂತೀನಿ.
ಇವಾಗ ನೀವು ನಾ ಹೇಳ್ತೀನಿ. ಹಾ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಏನಂತ? ಇದನ್ನ ದಯವಿಟ್ಟು ಮನೇಲಿ ಯಾರು ಟ್ರೈ ಮಾಡಿ ಟ್ರೈ ಮಾಡಿ ಪ್ರಯತ್ನಿಸಬೇಡಿ. ಯಾಕಂದ್ರೆ ಏನು ಇದೆಲ್ಲ ಕಟ್ ಮಾಡಿ ಅಕ್ಕಿ ಹೊಲ್ದು ಮೇಲೆ ಚಲೋ ಕಾಣಿಸ್ತಂದ್ರೆ ಅವಾಗ ಬೇಕಾರೆ ಮನೇಲಿ ಒಂದ್ಸಲ ಪ್ರಯತ್ನಿಸಿ. ನಾನು ಕಟ್ ಮಾಡಿ ಎಲ್ಲ ಸ್ಟಿಚಿಂಗ್ ಮಾಡಿ ನಾನು ಹಾಕೊಂಡು ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ. ಚೆನ್ನಾಗಿದ್ರೆ ನೀವೇ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈ ಫ್ರಾಕ್ ಹೇಗಿರುತ್ತೆ ಅಂತ ನಾವು ನೋಡಬೇಕು. ನೋಡು, ಕಾಯುವಿಕೆ ಆಯ್ತು. ನಿಮ್ಮ ಕಾರ್ಯವನ್ನು ಮುಂದುವರಿಸಬೇಕೆಂದು ನಂಗೆ ನೀನು ಇವಾಗ ಹೆಲ್ಪ್ ಮಾಡಬೇಕು. ಹಾ ಹಾ ಹೆಲ್ಪ್ ಸಹಾಯ. ಏನು? ನಾನು ಇವಾಗ ಮಾರ್ಕ್ ಮಾಡ್ತೀನಿ ಅಲ್ವಾ, ನಿನ್ ಕ್ಯಾಮ್ರಾನ ಹಿಂಗ್ ಇಟ್ಕೊಂಡು ತೋರಿಸ್ಬೇಕು. ಹೆಂಗ್ ಇಟ್ಕೊಂಡು? ಹಿಂಗ್ ಇಟ್ಕೊಂಡು ಯಾಕ? ಅವಾಗ ಮಾರ್ಕ್ ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ಕಾಣಿಸುತ್ತೆ. ಯಾರಿಗೆ? ನೋಡು, ಅವ್ರಿಗೆ ಪ್ರೇಕ್ಷಕರಿಗೆ ಕಾಣಿಸುತ್ತೆ. ಅವ್ರು ಟೈಲರ್ ಇದ್ದವ್ರಿಗೆ ಗೊತ್ತಿರ್ತದ ಬಿಡು ಮಾರ್ಕ್ ಮಾಡೋರು. ಟೈಲರ್ ಇಲ್ದೇ ಇರೋರಿಗೆ ಏನು? ಟೈಲರ್ ಇಲ್ದೇ ಇರೋರಿಗೆ ಟೈಲರ್ ಇಲ್ದೇ ಇರೋರು ಯಾರು ಟ್ರೈ ಮಾಡೋದಿಲ್ಲ. ಟ್ರೈ ಮಾಡ್ಲಿ. ಅವ್ರ ಮಿಷಿನ್ ಆಗ ಒಂದು ಮಿಷಿನ್, ಅವ್ರ ಮನ್ಯಾಗ ಒಂದು ಮಿಷಿನ್ ಇರ್ತದ, ಅದು ಸುಮ್ಮನೆ ಹಂಗೆ ಮನೆಗೆ ಇರ್ತದ. ಅವ್ರಿಗೆ ಹೊಲಿಯಕ್ ಬರಲ್ಲ, ಕಂಟ್ರೋಲ್ ಬರಲ್ಲ. ಅವಾಗ ಅವ್ರು ಒಂದ್ ಸ್ವಲ್ಪ ಕಂಟ್ರೋಲ್ ಆದ್ರೆ ಕಲ್ತಿರ್ತಾರ, ಅವಾಗ ಹೊಲಿಲಿ. ಟೈಲರ್ ಇಲ್ದೆ ಯಾರು ಮಿಷಿನ್ ತಗೊಂಡ್ಬರೋದಿಲ್ಲ. ಅಷ್ಟು ದೊಡ್ಡ ಮನ್ಯಾಗ ಇರ್ತದ, ಮನೆಗೆ ಯಾಕಿರ್ತದ? ಸುಮ್ನೆ ಅವ್ರ ಟೈಲರ್ ಆಗಿದ್ರೆ ಸುಮ್ನೆ ಅಷ್ಟು ರೊಕ್ಕ ಕೊಟ್ಟು ತಗೊಂಡ್ಬರ್ತಾರ. ಟೈಲರ್ ಇದ್ರನ್ನ ಮನಿ ಮಿಷಿನ್ ರೊಕ್ಕ ಕೊಟ್ಟು ತರ್ತಾರ. ಟೈಲರ್ ಇದ್ದಾರ ಕುಂತಿದ್ದ. ಇವಾಗ ಅವ್ರ ಮನ್ಯಾಗ ಯಾರಾದ್ರೂ ಒಬ್ರು ಹೊಲಿತಿರ್ತಾರ ಅಂತ ಅನ್ಕ, ಅವ್ರು ಇರಲ್ಲ ಇವಾಗ ಮನ್ಯಾಗ. ಇವ್ರಿಗೆ ಹೊಲಿಬೇಕು ಅಂತ ಆಸೆ ಆಗ್ತದ ಇನ್ನೊಬ್ರಿಗೆ, ಅವಾಗ ಅವ್ರು ಹೊಲಿಬಹುದಲ್ಲ ಅಂತ ನಾ ಹೇಳಕ್ ಕುಂತಿದ್ದೆ. ಇವಾಗ ಮನ್ಯಾಗ ಮಿಷಿನ್ ಆದ, ನನಗೆ ಯಾವ ತನ ಆಸೆ ಆಗಿದ್ದನು ಹೊಲಿಬೇಕಂತ. ಅವತ್ತು ಹೊಲಿಬೇಕಂತ ನಿನ್ ಬಾಯಿ ಹೊಲಿಯಕ್ ಮಿಷಿನ್ ಇಂದ ಆಗ್ಬಿಡೋದು. ಮತ್ತೇನ್ ಚುಜಿದಾರ ತಗತ್ತೆ, ದಬ್ನ ತಗತಿ. ಸರಿ ಬಾ, ಬೇಗ ಬೇಗ ಊಟ ಮಾಡು, ಮಾರ್ಕ್ ಮಾಡು. ಆಯ್ತು ಮಾಡಿ. ಹಿಂಗ ಕಾಣಿಸಲ್ಲ ಅವ್ರಿಗೆ. ಅದಾ 5 ನಿಮಿಷದ ಅದೇನಂತಾರ, 5 ನಿಮಿಷ ವಿರಾಮ. ವಿರಾಮವನ್ನು ಕೊಡಿ, ನಾವು ಊಟ ಮಾಡಿ ಮತ್ತೆ ಸಿಗುತ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಿಗ್ ಬಾಸ್. ಫಸ್ಟ್ ಬಂದ್ಬಿಟ್ಟು ನನ್ನ ನೆಕ್ ಎಷ್ಟು ಬೇಕು ಅಂತ ನೋಡ್ತಾ ಇದ್ದೀನಿ. 2.5 ಇಂಚು ಫಸ್ಟು ನೆಕ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ 1/2 ಇಂಚು. ಆಮೇಲೆ ನೆಕ್ಸ್ಟು ಆರ್ಮಲ್ಲು, ಅದು ಬಂದುಬಿಟ್ಟು 2 ಇಂಚು. ಮತ್ತು ನೆಕ್ಸ್ಟ್ ಅದಕ್ಕೂ 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ನೆಕ್ಸ್ಟ್ ಈ ಕಡೆಯಿಂದ ಇಲ್ಲಿಗೆ 5.5 ಇಂಚ್ ತೊಗೋಬೇಕು. ಇದು ಆರ್ಮಲ್ಲು. ಮತ್ತು ಈ ಕಡೆ ಹಿಂಗೆ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು ಒಂದು, ಈ ಥರ. ಮತ್ತು ಇಲ್ಲಿಂದ ತೊಗೊಂಡಿದ್ವಲ್ಲ ಮಾರ್ಕ್ ನಾವು, ಅದಕ್ಕೂ ಒಂದು ಸ್ಟ್ರೈಟಾಗಿ ಲೈನ್ ಹಾಕಬೇಕು ಈ ಥರ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾವು ಆರ್ಮಲ್ ಶೇಪ್ ಕಟ್ ಮಾಡೋಕ್ಕೆ 1 ಇಂಚ್ ತೊಗೋಬೇಕು. ಇದು ಫ್ರಂಟ್ಗೆ 1 ಇಂಚು, ಬ್ಯಾಕ್ಗೆ ಇದು ಇನ್ನೊಂದು 4 ಲೇಯರ್ ಆಗಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಬ್ಯಾಕು ಮತ್ತು ಫ್ರಂಟು, ಅದಕ್ಕೆ ಇನ್ನೊಂದು ಸ್ವಲ್ಪ 1/2 ಇಂಚು ಶೇಪು, ಫ್ರಂಟು ಬ್ಯಾಕು ಎರಡಿಗೂ. ಇದನ್ನು ಈ ಥರ ರೌಂಡ್ ಶೇಪಾಗಿ ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟು ಮತ್ತು ಇದು ಬ್ಯಾಕು, ಎರಡಕ್ಕೂ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇವಾಗ ಬಂದುಬಿಟ್ಟು ನೆಕ್ಕು. ನಾನು ನೆಕ್ ಬಂದುಬಿಟ್ಟು ಡೀಪ್ ಮಾತ್ರ ನಾನು 4 ಇಂಚ್ ತೊಗೋತೀನಿ. ಆಮೇಲೆ 1/2 ಇಂಚ್ ಎಕ್ಸ್ಟ್ರಾ 4.5 ಇಂಚು. ಇದಕ್ಕೂ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಅದೇ ಥರ ಇಲ್ಲೂ ಲೈನ್ ಹಾಕೋಬೇಕು. ನಾನು ಶೇಪ್ ನಾರ್ಮಲಾಗಿ ರೌಂಡ್ ಶೇಪೇ ಇಡ್ತಾ ಇದ್ದೀನಿ ಇದಕ್ಕೆ. ಅಂಬ್ರೆಲಾ ಫ್ರಾಕ್ಗೆ ಲೆಂತ್ ಅಂದರೆ ಡೀಪ್ ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೊಂದೇನು ಡೀಪ್ ನಾನು ಇಕ್ಕಿಲ್ಲ, ಮೀಡಿಯಮಲ್ಲಿ ಡೀಪ್ ಇಕ್ಕಿದ್ದೀನಿ. ಓಕೆ, ಈ ಥರ. ಸೊ ಫೈನಲಿ ಟಾಪ್ ಸೈಡ್ ಆಯಿತು. ಇವಾಗ ಇದನ್ನು ಕಟ್ ಮಾಡಬೇಕು. ಅತ್ತಿ ಕೌದಿ ಬೀಳಿಸಿದಲ್ಲ ಅತ್ತಿ ನನ್ನ ಮ್ಯಾಗ. ಹಾಗೆ ಇವಾಗ ಅದು ಟೇಪ್ ತಗೊಂಡಿದ್ದು ಮಾರ್ಕಿಂಗ್ ಮಾಡೋದೆಲ್ಲ ನೋಡ್ಬಿಟ್ಟು ನನಗೆ ಅನಿಸಿದ್ದು ಒಂದೇ, ಏನಂದ್ರೆ ನಾನು ಸಾಲಿ ಓದ್ತಿದ್ದೀನಲ್ಲ, ಸಾಲಿ ಓದೋ ಟೈಮ್ನಾಗ ನಾವು ರೇಖಾ ಗಣಿತ ಅನ್ನೋದೊಂದು ಬರ್ತದೆ.
ಅದ್ರಾಗ ಸ್ಕೇಲ್ ತಗೊಂಡ್ಗೆಸಿ ಇಷ್ಟು ಸೆಂಟಿಮೀಟರ್ ಮಾರ್ಕ್ ಮಾಡ್ಬೇಕು ಹಂಗಂತ ಕೇಸಿ ನನಗೆ ಹಂಗೆ ಅನಿಸ್ತು. ಯಾರ್ಯಾರಿಗೆ ರೇಖಾ ಗಣಿತ ಗೊತ್ತಿರುತ್ತೋ ಅವ್ರಿಗೆಲ್ಲ ಟೈಲರಿಂಗ್ ಬೇಗ ಬರ್ತದೆ, ಯಾಕಂದ್ರೆ ಅದು ಹಂಗೆ ಮಾರ್ಕಿಂಗ್ ಮಾಡ್ಬೇಕು. ಆದ್ರೆ ಕೆಲವೊಂದು ಏನೇನೋ ಹೇಳ್ದಳು ಹಂಗೆ ಹಿಂಗೆ ಅಂದ್ಗಿಸಂತ ಅದು ನನಗೆ ಅರ್ಥ ಆಗಲಿಲ್ಲ. ಆಕೆ ಲೈನ್ ಆಗೋದು ಮಾತ್ರ ಒಂದು ಅರ್ಥ ಆಯ್ತು, ಅದನ್ನು ಮಾತ್ರ ನೋಡಿ ನಾನು ಇವಾಗ ಫ್ರಂಟು ಮತ್ತು ಬ್ಯಾಕ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಫ್ರಂಟು. ನಾನು ಇದನ್ನು ಫ್ರಂಟ್ ಹೆಂಗೆ ಹೊಲಿತೀನಿ ಅಂದರೆ ಪ್ರಿನ್ಸಸ್ ಕಟ್ ಥರ ಹೊಲಿತೀನಿ. ಪ್ರಿನ್ಸಸ್ ಕಟ್ ಅಂದ್ರೆ ಅದು ನಿಂಗೆ ಅರ್ಥ ಆಗಲ್ಲ ಬಿಡು, ಹುಡುಗಿರ್ಗೆ ಅರ್ಥ ಆಗ್ತದ. ನಿಂಗೆ ಅರ್ಥ ಆಗಲ್ಲ, ಅದು ಹೇಳಿದ್ರು ಭೀ ಅರ್ಥ ಆಗಲ್ಲ. ಪ್ರಿನ್ಸಸ್ ಇಂಗ್ಲೀಷ್ನಾಗ ಶೇಪು ಅದಲ್ಲ ಪ್ರಿನ್ಸಸ್ ಅಂದ್ರೆ ಕನ್ನಡದಾಗ ಏನದಲ್ಲ? ಏನು ಪ್ರಿನ್ಸಸ್ ಅಂದ್ರೆ ಏನದ? ರಾಣಿಯರ. ಪ್ರಿನ್ಸಸ್ ಅಂದ್ರೆ ರಾಣಿನ? ಹಾಂ, ಗೊತ್ತಿಲ್ಲ ನಂಗದು. ಪ್ರಿನ್ಸ್ ಅಂದ್ರೆ ರಾಜ, ಪ್ರಿನ್ಸಸ್ ಅಂದ್ರೆ ಏನು ರಾಜಿಯರನ್? ಪ್ರಿನ್ಸಸ್ ಅಂದ್ರೆ ರಾಜನ? ಅದು ಗೊತ್ತಿಲ್ಲಪ್ಪ ನಂಗೆ. ಬ್ಲೌಸ್ನಾಗ ನಂಗೆ ಟೈಲರಿಂಗ್ ಕ್ಲಾಸ್ ಕಲಿಯೋ ಟೈಮಿಗೆ ಹೇಳ್ಕೊಟ್ಟಿದ್ದು ಪ್ರಿನ್ಸಸ್ ಕಟ್ಟಿದ್ದು, ಇದ್ರ ಹೆಸರು. ರಾಜರ ಕಟ್ಟು ಅಲ್ಲ, ಪ್ರಿನ್ಸಸ್ ಕಟ್. ಆಯ್ತು, ಮಾಡು. ತೋರಿಸಲಾಗೈತೀನಿ, ಮಾಡು. ಫಸ್ಟು ನಾವು ಲೆಂತ್ ಬಂದ್ಬಿಟ್ಟು 3.5 ಇಂಚು ಪ್ರಿನ್ಸಸ್ ಕಟ್ಗೆ ತಗೋಬೇಕು. ಇಲ್ಲಿಂದ ಈ ಕಡೆ 4 ಇಂಚು, 4 ಇಂಚು ಬೇಡ 3 ಇಂಚು, ತುಂಬ ದೊಡ್ಡದಾಗುತ್ತೆ 4 ಇಂಚು, ಅದು ದೊಡ್ಡ ಸೈಜ್ ಅವ್ರಿಗೆ. ಆಮೇಲೆ ಈ 4 ಇಂಚ್ ತೊಗೊಂಡಿದ್ವಲ್ಲ ನಾವು, ಈ ಕಡೆಯಿಂದ ಈ ಕಡೆ 1 ಇಂಚ್ ತೊಗೋಬೇಕು ಮಾರ್ಕು, ಮತ್ತು ಈ ಕಡೆಯಿಂದ ಈ ಕಡೆ 1 ಇಂಚು, ಮತ್ತು ಈ ಥರ ಶೇಪ್ ಹಾಕೋಬೇಕು ಅದಕ್ಕೆ. ತ್ರಿಭುಜ ಅಂತ ಅನ್ಕೆ ನೀನು ತ್ರಿಭುಜ ಅಂತ ಅನ್ಕ. ಇದೆಲ್ಲ ಕಟ್ ಆಗ್ತದ. ಇಲ್ಲಿಂದ ಹಿಂಗ್ ಶೇಪ್ ತಗೋಬೇಕು, ಅದು ಪ್ರಿನ್ಸಸ್ ಕಟ್. ಹಿಂಗ ಶೇಪ್ ತಗೋಬೇಕು. ಏನ್ ಶೇಪ್ ಅದು? ಅದು ಪ್ರಿನ್ಸಸ್ ಕಟ್ ಶೇಪ್. ಇದು ಆರ್ಮಲ್ಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಇಲ್ಲಿಂದ ಆರ್ಮಲ್ಗೆ ಅಟ್ಯಾಚ್ ಆಗ್ಬೇಕು. ಅದು ಪ್ರಿನ್ಸಸ್ ಕಟ್ ತರ ಕಾಣಿಸುತ್ತೆ. ಇವಾಗ ಇದೆಲ್ಲ ಎಕ್ಸ್ಟ್ರಾ ಎಲ್ಲ ಕಟ್ ಆಗುತ್ತೆ, ತೋರಿಸ್ತೀನಿ ನಿಮಗೆ. ಇವಾಗ ಲೈನಿಂಗ್ ಅದೆಲ್ಲ ಕಟ್ ಮಾಡ್ಕೊಂಡಾಯ್ತು ಫ್ರಂಟು. ಇವಾಗ ಇದ್ರ ಮಾಮೂಲಿ ನಾವು ತೊಗೊಂಡಿರ್ತೀವಲ್ವ ಸೀರೆನ, ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ಇದನ್ನ ಲೈನಿಂಗ್ ಹೆಂಗೆ ಕಟ್ ಮಾಡ್ಕೊಂಡಿರ್ತೀವೋ ಇದನ್ನು ಅದೇ ಥರನೇ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕೋತಾ ಇದ್ದೀನಿ ನಾನು ಫಸ್ಟು. ಅದ್ಯಾವುದೋ ಮೊದಲು ಪೀಸ್ ಕಟ್ ಮಾಡ್ಕೊಂಡಿದ್ದಲ್ಲ, ಅದು ಮಾರ್ಕ್ ಮಾಡ್ಕೊಂಡು ಅದನ್ನ ಇಟ್ಗೆಸಿ ಇವಾಗ ಲೈನಿಂಗ್ ಅದೇ ಲೈನಿಂಗ್ ಬಟ್ಟಿ ಸೀರೆ ಬಟ್ಟಿ ಕಟ್ ಮಾಡ್ತೀವಿ. ಸೀರೆ ಬಟ್ಟಿ ಮ್ಯಾಗ ಇಟ್ಕೊಂಡು ಕಟ್ ಮಾಡಕೊಂತೀನಿ. ಅಂದ್ರೆ ಸೀರೆ ಬಟ್ಟಿ ಡೈರೆಕ್ಟ್ ಆಗಿ ಕಟ್ ಮಾಡಕ್ ಆಗಲ್ಲ ಅಂತ. ಸೀರೆ ಬಟ್ಟಿ ಡೈರೆಕ್ಟ್ ಆಗಿ ಕಟ್ ಮಾಡಕ್ ಆಗಲ್ಲ. ಇನ್ನೊಂದು ಇದು ತೆಳ್ಳ ಅದ ಸೀರೆ, ಮೈ ಕಾಣಿಸ್ತದ, ಅದಕ್ಕೆ ಲೈನಿಂಗ್ ಹಾಕೋದು. ಪ್ರತಿಯೊಂದಕ್ಕೂ ಲೈನಿಂಗ್ ಹಾಕ್ತಾರೆ. ಲೈನಿಂಗ್ ಹಾಕಿದ್ರೆ ಒಳ್ಳೇದು. ಆಯ್ತು. ಅದಕ್ಕೆ ಅದನ್ನ ಹೆಂಗ್ ಬೇಕು ಹಂಗೆ ಇಡಕತ್ತಲ್ಲ. ಅದು ಹೆಂಗ್ ಬೇಕು ಹಂಗೆ ಇಡಕ್ ಕುಂತಿಲ್ಲ. ಅದನ್ನೆಲ್ಲ ಕಟ್ ಮಾಡಿ ಆಮೇಲೆ ಜೋಡಿಸಿ ಹೊಲಿತೀನ. ಜೋಡಿಸಿ ಹೊಲಿತೀನಿ. ಸರಿ. ಈ ತರ ಇದು ಹಿಂಗೆ ಸ್ವಲ್ಪ ಹಿಂಗೆ ಅಟ್ಯಾಚ್ ಮಾಡಿ ಹೊಲಿಯೋದಷ್ಟೇ. ಹೌದಾ? ಇವಾಗ ನಾ ಫ್ರಂಟ್ ಕಟ್ ಮಾಡ್ಕೊಂತೀನಿ. ಆಯ್ತು, ಕಟ್ ಮಾಡಿ. ಈ ತರ ಭಾಗ್ಯ ಇವಾಗ ಅವಳಿಗೆ ಎಷ್ಟು ಬೇಕೋ ಅಷ್ಟು ಅದು ಕಟ್ ಮಾಡಕತ್ತಾಳೆ. ಅದೇನು ಇದೇನು ಒಳ್ಳೆ ಟೈಮಿಗೆ ಚೂಜಿ ಕಟ್ ಹಾಕೋದಷ್ಟೇ. ಯಾಕ ಇಷ್ಟು ದಪ್ಪ ಆದಾಗ ಇದೀಗ ದಪ್ಪ ಇದಾರೆ ಸೂಜಿದಾಗಲ್ಲ. ಮತ್ತೆ ಜೀನ್ಸ್ ಪ್ಯಾಂಟ್ ಅದೆಲ್ಲ ಈ ಥರ ಮತ್ತೆ ಬೇರೆ ಮಿಷಿನ್, ಅದು ದೊಡ್ಡ ಮಿಷಿನ್. ನಾ ತಗೋಬೇಕಂತ ಹೇಳಕ್ ಕುಂತಿದ್ನಲ್ಲ ನಿನಗ, ಪವರ್ ಮಿಷಿನ್. ಅದು ನೋಡಿ, ಅದ್ರಾಗ ಇದಕ್ಕಾಗಲ್ಲ. ಇದಕ್ಕಾಗಲ್ಲ. ಇದು ಮಾಮೂಲಿ ಲೆಗ್ ಮಿಷಿನ್, ಮಾಮೂಲಿ ಕುಪ್ಸಾವು ಅಂದ್ರೆ ಬ್ಲೌಸ್ ಅವು ಹೊಲಿಯವು ಅಷ್ಟೇ. ಬ್ಲೌಸು, ಫ್ರಾಕು, ಮಾಮೂಲಿ ಚಿಕ್ಕ ಪುಟ್ಟ ಅಂದ್ರೆ ಏನು? ಅಂದ್ರೆ ಮಾಮೂಲಿ ಸಣ್ಣ ಪುಟ್ಟ ಹೊಲಿಯವು. ಏನು ಸಣ್ಣ ಪುಟ್ಟ ಅಂದ್ರೆ ಏನು? ಸ್ವಲ್ಪ ಅಲ್ಲಿ ಇಲ್ಲಿ ಅರ್ಧೋಗಿರೋ ಡ್ರೆಸ್. ಏನು ಅಲ್ಲಿ ಇಲ್ಲಿ ಅರ್ಧೋಗಿರೋದು ಅಂದ್ರೆ ಏನು? ಈ ಮಿಷಿನ್ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಕತ್ತಳ ಬಗ್ಗೆ. ಹಂಗ ಅಂತ ಹೇಳಕ್ ಕುಂತಿಲ್ಲ ನಾನು, ಕೆಲ್ಸಕ್ಕೆ ಬರ್ತದ. ಊರ್ನಾಗೆಲ್ಲ ನೋಡಿದಿಲ್ಲ, ಇದೇ ಮಿಷಿನ್ ಮ್ಯಾಗ ಎಲ್ಲಾನು ಹೊಲಿತಾರ. ಮತ್ತೆ ಅದೇ ಪ್ಯಾಂಟ್ ಬಿಟ್ಟು ಹಂಗೆ ಹೇಳು. ಗಂಡ ಮಕ್ಕಳ ಬಟ್ಟೆ ಹೊಲಿಯಲ್ಲ ಹಂಗಾರ? ಗಂಡ ಮಕ್ಕಳ ಬಟ್ಟೆ ಹೊಲಿಯಲ್ಲ, ಬರೀ ಹೆಣ್ಮಕ್ಳ ಬಟ್ಟೆ ಅಷ್ಟೇ. ಅಂತದ್ ನಾವೇನ್ ಮಾಡಿವಿ ಅಂತ. ಅದು ಪವರ್ ಮಿಷಿನ್ ಇರ್ತದ ಇನ್ನೊಂದ್ ದೊಡ್ಡದು. ನೀವೆಲ್ಲ ಗಂಡ ಮಕ್ಕಳದೆಲ್ಲ ದೊಡ್ಡ. ಮತ್ತೆ ನಮ್ದು ಅಂಗಿ ಇದ್ರಂಗೆ ತೆಳ್ಳಗಿರ್ತದಲ್ಲ. ಅಂಗಿ ಹೊಲಿಬಾರ್ದು, ಪ್ಯಾಂಟ್ ಹೊಲಿಯಕ್ ಆಗಲ್ಲ ಅಂತ ಹೇಳಕ್ ಕುಂತೀನಿ ನಾನು. ಮತ್ತೆ ಒಂದಿನ ನಾನು ಅಂಗಿ ಹೊಲ್ದು ಕೊಟ್ಟಿದ್ದೇನ? ಅಂಗಿ ನಂಗೆ ಮಾರ್ಕ್ ಮಾಡೋದು ಗೊತ್ತಿಲ್ಲ. ಹೊಲಿತೀನಿ, ಮಾರ್ಕ್ ಮಾಡೋದು ಗೊತ್ತಿಲ್ಲ ಅಷ್ಟೇ. ಗೊತ್ತು ಮಾಡ್ಕೋಬೇಕಲ್ಲ. ಗೊತ್ತು ಮಾಡ್ಕೊತೀನಿ ಬಿಡು ಜಲ್ದಿ. ಇವಾಗ ನಂಗಿದ್ರೆ ಗಾರ್ಮಿಷನ್ ಗೊತ್ತಿನಲ್ಲ, ಅದೇ ಕೆಲ್ಸಕ್ಕೆ. ಗಾರ್ಮಿಷನ್ ಅದೇ ಕೆಲ್ಸಕ್ಕಲ್ಲ ಹೋಗೋದು. ಅಲ್ಲಿ ಮಾರ್ಕ್ ಮಾಡೋದು ಹೆಂಗಂತ
ಕೇಳ್ತೀನಿ ಸೂಪರ್ವೈಸರ್ಗೆ. ಯಾವ ಏಜ್ಗೆ? ಸೂಪರ್ವೈಸರ್ಗೆ. ಯಾರನ್ನ? ಸೂಪರ್ವೈಸರ್ ಹಾಂ ಕೇಳ್ತೀನಿ ಅವ್ರಿಗೆ ಹೆಂಗ್ ಮಾರ್ಕ್ ಮಾಡೋದು ಹಂಗಂತ ಪ್ಯಾಟರ್ನ್ ಕೊಡ್ತಾರ ಅವರು. ಅದನ್ನ ತಗೊಂಡು ಬಂದು ಒಂದ್ಸಾರಿ ಮನ್ಯಾಗ ಟ್ರೈ ಮಾಡಿ. ಒಂದು ಕೆಲಸ ಮಾಡಿ, ನಂದೇ ಯಾವ್ದಾನ ಹಳಿ ಅಂಗಿ ತಗೋ, ಅದು ಪರ ಅಂತೇಳಿ ಅರ್ಧಗೆಸಿ ಅದ್ರ ಮಾರ್ಕಿಂಗ್ ಮಾಡಿಗೆಸಿ ಒಲಿ. ನಡೆ. ಹಾಂ ಮತ್ತು ಇವಾಗ ಇದೆಲ್ಲ ಕಟ್ ಮಾಡಿದ್ ಮತ್ತೆ ಅದ್ರನ್ನು ಕಟ್ ಮಾಡಿದಿರ್ತದಲ್ಲ. ಹಾಂ ಮತ್ತು ಅದೇ ಪೀಸ್ಗಳು ಅರಿ. ನೀನು ಇವಾಗ ಪೀಸ್ನೆಲ್ಲ ಅರ್ಧಗೆಸಿಂದ ಅದ್ರ ಮ್ಯಾಗ ಇಟ್ಟು ಕಟ್ ಮಾಡಿ ಅಂತ ಹೇಳಕ್ಕಂತಿದ್ದಿಲ್ಲ. ಹಾಂ ಮತ್ತು ಸರಿ ನೋಡಮ್ಮ, ಒಂದ್ಸಾರಿ ಟ್ರೈ ಮಾಡು. ಅದನ್ನ ಒಂದ್ಸಾರಿ ಟ್ರೈ ಮಾಡಿ ವಿಡಿಯೋ ಮಾಡು. ಅದನ್ನು ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡು. ಸರಿ ಹೋಯ್ತು. ಸೊ ಇವಾಗ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಹಾಂ ಇನ್ನೂ ಕಟ್ ಮಾಡ್ಲಾಕೈತಲ್ಲ ಎಲ್ಲ ಆಯ್ತು. ಈಗ ಫ್ರಂಟ್ ಆಯ್ತು. ಕತ್ತರಿ ಒಂದ್ ಸ್ವಲ್ಪ ಶಾರ್ಪ್ ಇಲ್ಲ ನಂದು. ಯಾಕ? ಮಂಡ ಅದ. ಮತ್ತು ಬಾಯಿ ಮಾತ್ರ ಶಾರ್ಪ್ ಅದ. ಅದ ಹಂಗೆ. ನಂದು ಇನ್ನೊಂದು ದೊಡ್ಡ ಕತ್ತರಿ ಇತ್ತಲ್ಲ, ನಮ್ಮ ತಮ್ಮ ಏನ್ ಮಾಡ್ಯಾನ, ಇರ್ತದಲ್ಲ ಇದು ಇಷ್ಟಕ್ಕ ಮುರ್ದಾಕ್ಬಿಟ್ಟನ್. ಎಲ್ಲಿ ಇಟ್ಕೊಂಡ? ಹೊಡ್ದಾಕ್ಬಿಟ್ಟನ್. ಈ ಕತ್ತರ್ ಜಲ್ದಿ ಕಟ್ ಆಗಲ್ಲ. ಇವಾಗ ಬ್ಯಾಕ್ ಕಟ್ ಮಾಡ್ಕೇತೇನೆ. ಏನೂ ಆಗಿಲ್ಲ. ಬ್ಯಾಕ್ ಆಯ್ತು ಕಟ್ ಮಾಡಿ. ಆಯ್ತು, ಬ್ಯಾಕ್ ಒಂದಾದ್ರೆ ಆಯ್ತು. ಇವಾಗ ಇದು ಬಂದ್ಬಿಟ್ಟು ತೋಳಿ ಅಂದ್ರೆ ಸ್ಲೀವ್ಗೆ ಡಿಸೈನ್. ಸ್ಲೀವ್ ಚಂದ ಕಾಣಿಸ್ತದ. ಸ್ಲೀವ್ ಅಂದ್ರೇನು, ತೋಳ ಅಂದ್ರೇನು? ಸ್ಲೀವ್ ಅಂದ್ರೆ ಇಂಗ್ಲಿಷ್ನಾಗ, ತೋಳ ಅಂದ್ರ ಕನ್ನಡನಾಗ. ಒಂದು ಕನ್ನಡ ಹೇಳ, ಇಲ್ಲ ಅಂದ್ರೆ ಇಂಗ್ಲಿಷ್ ಹೇಳ. ನಿನ್ಗ ಕನ್ನಡನಾಗ ಹೇಳ್ತೀನಿ, ನಿಂಗೆ ಅರ್ಥ ಆಗಲ್ಲಲ್ಲ. ನಿಂಗೆ ಕನ್ನಡನಾಗ ಹೇಳ್ತೀನಿ, ಅವರಿಗೆಲ್ಲ ಇಂಗ್ಲಿಷ್ನಾಗ ಹೇಳ್ತೀನಿ. ಅಂದ್ರ ನಾನೇ ದೊಡ್ಡ ಅಂತ ಹೇಳ್ತೀನಿ. ನಂಗೆ ಅಂತ ಏನ್ ಹೇಳಕ್ ಕುಂತಿಲ್ಲ ನಾನು. ಮತ್ತೆ ನನ್ನಂತವ್ರು ಭಾಳ ಜನರಪ್ಪ ನಮ್ಮ ಕಡೆಗೆ. ಅದಕ್ಕೆ ನಾನು ಎಳ್ಳನಾಗ ಹೇಳಕ್ ಕುಂತೀನಿ. ಎಳ್ಳನಾಗ ಎಲ್ಲಿ ಹೇಳಕ್ ಹೋಯ್ತಿದಿ? ಸ್ಲೀವ್ ಅಂದ್ರ ತೋಳು. ಹಾಂ ಬ್ರಾಕೆಟ್ನಾಗ ಹಾಕ್ತೀನಿ ಬಿಡು. ಬ್ರಾಕೆಟ್ನಾಗ ಹಾಕ್ತೀನಿ. ಅಬ್ಬಬ್ಬ. ಸರಿನಾ? ಹಾಂ ಇವಾಗ ಬ್ಯಾಕ್ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಎಷ್ಟು ಸಲ ಹೇಳ್ತಿ ಕಟ್ ಮಾಡಿ? ಅದು ಹಂಗೆ ಹೇಳ್ತಾ ಇರ್ತೀನಿ. ಆಯ್ತು. ಆಮೇಲೆ ನಾವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಇದನ್ನೆಲ್ಲ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಆಯ್ತು. ಆ ಕತ್ರಿ ಮನೆ ತೊಗೊಂಬಂದಿವಲ್ಲ? ಮನ್ನಿ ಮಾಲ್ನಾಗ ತಂದು ಅದಕ್ಕೆ. ಮತ್ತೆ ಅಷ್ಟು ಬೇಗ ಮುಂಡು ಮಾಡಿದೆ? ಅದು ಇದು ಶಾರ್ಪೇ ಇಲ್ಲ ಕತ್ತರಿ. ದೊಡ್ಡ ಕತ್ತರಿ ಆದ್ರೆ ಶಾರ್ಪ್ ಇರ್ತಾವ. ಇದು ಮಾಮೂಲಿ ಪೇಪರ್ ಕಟ್ ಮಾಡ್ತಾರಲ್ಲ. ಆಯ್ತು ನೋಡಪ್ಪ. ಇವಾಗ ತೋಳೊಂದು ಕಟ್ ಮಾಡ್ಕೋಬೇಕು. ಅದೊಂದು ಮಾರ್ಕ್ ಮಾಡ್ತೀವಿ ಅಷ್ಟೇ. ಸ್ಲೀವ್? ಸ್ಲೀವ್. ಅದೊಂದು ಮಾರ್ಕ್ ಮಾಡ್ಕೋತೀನಿ. ಇನ್ನೂ ಮಾರ್ಕ್ ಮಾಡಿಲ್ಲ ಅದು? ಇನ್ನೂ ಮಾರ್ಕ್ ಮಾಡಿಲ್ಲ ಅದು. ಇದು ಸಾಲಲ್ಲ. ಬಾಶ್. ಏನು ಸ್ಲೀವ್ ಸಾಲಲ್ಲ ಅಂತ? ನಿನ್ನ ಕೈ ಎಷ್ಟು ದೊಡ್ಡದಲ್ಲ ಅದು? ಎರಡು ಕಡೆಗೆ ಆಗ್ಬೇಕಲ್ಲಪ್ಪ. ಎರಡು ಕಡೆಗೆ ಅಂದ್ರೆ ಮೊಣಕೈತಾನೆ ಇಟ್ಕೊಂತ ಏನು? ಇಲ್ಲ, ಇಷ್ಟ ಇದು ಮಾಮೂಲಿ. ಆಯ್ತಲ್ಲ, ಹಂಗಂತ ಹೇಳಕ್ ಕುಂತಿಲ್ಲ ನಾನು. ಮತ್ತೆ ಉದ್ದ ಲೆಂತ್ ಪುಗ್ಗ ಥರ ಇಡ್ತೇನು? ಪುಗ್ಗ ಥರ ಇಲ್ಲಲ್ಲ. ಇವಾಗ ಇಷ್ಟಕ್ಕೆ ಅರ್ಧ, ಇಷ್ಟ ಅರ್ಧ, ಇಷ್ಟ ಅರ್ಧ ಅನ್ಕೆ ಉದ್ದ ಸಾಕಾಗಲ್ಲ ಅನ್ನೋ ಕುಂತೀನಿ. ಅಟ್ಯಾಚ್ ಮಾಡ್ಕೋಬೇಕು. ಆಯ್ತು, ಅಟ್ಯಾಚ್ ಮಾಡ್ಕೊಳ್ಳ. ಸರಿ. ತೋಳ ಆಮ್ಯಾಗ ಲಾಸ್ಟ್ನಾಗ ಕಟ್ ಮಾಡ್ಕೊಳ್ಳಮ್ಮ. ಇವಾಗ ಲಂಗ ಕಟ್ ಮಾಡ್ಕೊಳ್ಳಮ್ಮ. ಲಂಗ ಅವಾಗಲೇ ಏನು ಹೇಳೋದಲ್ಲ ನೀನು? ಅಂಬ್ರಲ್ಲ, ಅದಕ್ಕೆ ಲಂಗ. ಅದೇ ಅಂಬ್ರಲ್ಲ. ಅಂಬ್ರೆಲ್ಲ? ಏಯ್, ಅಂಬ್ರೆಲ್ಲ ಅಂದ್ರೆ ಛತ್ರಿ ಹೌದಲ್ಲ? ಅಲ್ಲ ಅಲ್ಲ ಅಲ್ಲ. ಮತ್ತೆ ಫ್ರಾಕ್. ಫ್ರಾಕ್ ಫ್ರಾಕ್ ಫ್ರಾಕ್. ಅಂಬ್ರೆಲ್ಲ ಅಂತೀವಿ. ಛತ್ರಿ ಅಂತಾರ. ನಾನು ಏನ್ ಮಾಡ್ಲಿ ನೋಡ್ರಿ. ಅಂಬ್ರೆಲ್ಲ ಅಂದ್ರೆ ಛತ್ರಿ ಅಂತಾರ, ಪ್ರಿನ್ಸಸ್ ಅಂದ್ರ ರಾಜ ಅಂತಾರ. ನಾನೇ ಕೇಳ್ತೀನಿ ನಮ್ಮ ಪ್ರೇಕ್ಷಕರೇ ಈಗ ನಮ್ಗೆ ತಪ್ಪ ಹೇಳಕ್ ಕೊಡಕತ್ತಾಳ. ಯಾಕಂದ್ರೆ ಅಂಬ್ರೆಲ್ಲ ಅಂದ್ರೆ ಛತ್ರಿ ಅಂದ್ರೆ ಅಲ್ಲ ಅನ್ನಕತ್ತಾಳ. ಏನನ್ನ ಖರ ಅಂದ್ರೆ ಅಂಬ್ರೆಲ್ಲ ಅಂದ್ರೆ ಛತ್ರಿ ಅಲ್ಲ. ಅದು ಬಿ ಆದ, ಇದು ಬಿ ಆದ. ಅಂಬ್ರೆಲ್ಲ ಅಂದ್ರೆ ಫ್ರಾಕ್ ಬಿ ಆದ, ಛತ್ರಿ ಬಿ ಆದ. ಹಂಗ ಹೇಳಕ್ ಕುಂತೀನಿ. ಅದಕ್ಕೆ ಈ ಅರ್ಧಂಬರ್ಧಂ ಇಂಗ್ಲೀಷ್ನ ನಂಬಕ್ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಈ ಆಂಗ್ಲ ಭಾಷೆನ ನಂಬಕ್ ಹೋಗ್ಬಾರ್ದು. ವಿದೇಶಿಯರನ್ನ ನಂಬಾರ್ದು. ಏನ್ ಹಿಂಗ ಹೇಳಕ್ ಕುಂತೀನಿ? ಪಾಪ ವಿದೇಶದವ್ರು ನಮ್ ವಿಡಿಯೋ ನೋಡಕ್ ಇದ್ರೆ ಏನ್ ಅನ್ಕತ್ತಾರ? ವಿದೇಶಿಯವರು ಒಂದ್ ವೇಳೆ ನಮ್ ವಿಡಿಯೋ ನೋಡಕೈತ್ರ ಅಂದ್ರ ನೋಡ್ಬೇಡ್ರಿ, ಸ್ಕಿಪ್ ಮಾಡ್ಬಿಡ್ರಿ. ನಮ್ಗೆ ನಮ್ ದೇಶದವ್ರು ಸಾಕು. ಈಗ ಅಂಬ್ರೆಲ್ಲ ಅಂದ್ರೆ ಛತ್ರಿ ಅಂದ್ರೆ ಅಲ್ಲ ಅಂತಾಳ. ಹಂಗಾದ್ರೆ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ ತಪ್ಪ, ಏನ್ ಕೇಳೋದ ತಪ್ಪ ಗೊತ್ತಾಗಲ್ಲ. ನಾನು ತಪ್ಪ ಅಂತ ಹೇಳಕ್ ಕುಂತಿಲ್ಲ. ಎರಡು ಬಿ ಯಾವ ಅಂಬ್ರೆಲ್ಲ ಫ್ರಾಕ್ ಫ್ರಾಕ್ ಅನ್ನಕ್ ಕುಂತೀನಿ. ಅಂಬ್ರೆಲ್ಲ ಛತ್ರಿ ತರ ಫ್ರಾಕ್. ಅರ್ಥ ಆಯ್ತಾ? ನೀನು ಅವಾಗ ಏನ್ ಹೇಳಿದೆ? ಅಂಬ್ರೆಲ್ಲ ಫ್ರಾಕ್. ಆಯ್ತು, ಏನ್ ಹೇಳಕತ್ತಳ?
ಈಕಿ ದಯವಿಟ್ಟು ಮನೆಗೆ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಈಕಿ ಎಲ್ಲ ಹೊಲ್ದಾದ್ಮೇಲೆ ಆಕಿ ಹಾಕೊಂಡು ತೋರಿಸಿದ ಮೇಲೆ ಚಲೋ ಅನಿಸಿದ್ರೆ ಮನೆಗೆ ಟ್ರೈ ಮಾಡ್ರಿ, ಅಲ್ಲಿವರೆಗೂ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ ಗಾಯ್ಸ್, ಓಕೆ ನಾನು ಹಾಕೊಂಡು ತೋರ್ಸಿದ್ಮ್ಯಾಗ ನಿಮಗೆ ಚಲೋ ಅನ್ಸಿದ್ರೆ ಟ್ರೈ ಮಾಡ್ರಿ, ಇಲ್ಲಾಂದ್ರೆ ಟ್ರೈ ಮಾಡಕ್ ಹೋಗ್ಬೇಡ್ರಿ. ನಾನು ಅದೇ ಹೇಳಕತ್ತೀನಿ. ನಾನು ಅದೇ ಹೇಳಕ್ಕಂತೀನಿ. ಸರಿ, ಇವಾಗ ಏನು ಅಂಬ್ರೆಲಾ ಫ್ರಾಕ್ ಅಂತ ನೋಡಮ್ ಬರ್ರಿ. ಲಂಗ ಕಟ್ ಮಾಡಮ್ ಬಾ. ಲಂಗ ಈಗ ನಾನು ಹೊಲಿಯಕತ್ತೇನು ಕಟ್ ಮಾಡಕತ್ತೆ? ಕಟ್ ಮಾಡಕ್ಕಂತೀನಿ. ಇವಾಗ ಸೀರೆ ಕಟ್ ಮಾಡ್ತೇನೆ, ಲಂಗ ಕಟ್ ಮಾಡ್ತೀನಿ. ಇವಾಗ ಸೀರಿನಾಗ ಲಂಗ ಕಟ್ ಮಾಡ್ತೀನಿ. ಏನೋ ಮಾಡ್ತಾಳ ಅಂತ ಮಾಡ್ಲಿ ಹೋದ್ರು. ಆಯ್ತು ಮಾಡು. ನಾನು ಕಟ್ ಮಾಡೋಣ ಬನ್ನಿ. ಇವಾಗ ಇಲ್ಲಿ ನನ್ನ ತಪ್ಪು ಏನಪ್ಪ ಅಂದ್ರೆ ನಾನು ಬೇಗ ಮನೆಗೆ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಬಂದೆ. ಅದಕ್ಕಾಗಿ ಇವಾಗ ನಾನು ಇಲ್ಲಿ ಕ್ಯಾಮ್ರಾಮನ್ ಆಗಿದ್ದೇನೆ. ಅದು ನನ್ನ ಏನು ದೊಡ್ಡ ಕರ್ತವ್ಯ ಅಲ್ಲ, ಅದು ನನ್ನ ದೊಡ್ಡ ತಪ್ಪಾಗಿದೆ. ಇವಾಗ ನಾವು 4 ಲೇಯರ್ ಅಂದ್ರೆ 4 ಫೋಲ್ಡ್ ಮಾಡ್ಕೋಬೇಕಿದ್ದು ಸೀರೆನ. 4 ಫೋಲ್ಡ್ ಮಾಡ್ಕೊ. ಆವಾಗ್ಲೇಸಿಂದು ಫೋಲ್ಡ್ ಮಾಡೋದಾಯ್ತು, ಕಟ್ ಮಾಡೋದಾಯ್ತು, ಮಾರ್ಕ್ ಮಾಡೋದಾಯ್ತು, ಏನೋ ಹೊಲಿಯೋದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಹೊಲಿತೀನಿ, ಜಲ್ದಿ ಹೊಲಿತೀನಿ. ಅಂದ್ರೆ ಸ್ವಲ್ಪ ಕಟ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಅದಷ್ಟೇ. ಅದಕ್ಕೆ ಸೀರೆನೇ ಎಷ್ಟೋ ಬೆಟ್ರ್. ಆರಾಮ್ ಇಷ್ಟು ಉದ್ದ ಇರ್ತದ, ಹಿಂಗೆ ಸುತ್ಕೊಂಡ್ಬಿಡೋದು. ನಮ್ಮ ಗಂಡು ಮಕ್ಳಿಗೆ ಲುಂಗಿ ದೋತ್ರ ಅವನು ಚಲೋ. ಸೀರೆನೇ ಆಯ್ತು ನೋಡಿ ಇಷ್ಟೇ. ಆಯ್ತು, ಅದೆಲ್ಲ ಅದ 4 ಲೇಯರ್ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಹಿಂಗೆ ಹಾಕಿ ಬಿಡ್ತೀನಿ. ಹಂಗೆ ಹೊಲ್ದು ಬಿಡ್ತೇನು? ಹಂಗೆ ಹೊಲಿಯಲ್ಲ. ಇವಾಗ ಇದನ್ನ ರೌಂಡ್ ಶೇಪ್ನಾಗ ಕಟ್ ಮಾಡ್ಕೋಬೇಕಲ್ಲ, ಕಟ್ ಮಾಡ್ಕೋತೀನಿ. ಮಾಡು. ಲೆಂತ್ ಅದು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಮಾಡು. ಫಸ್ಟ್ ಇವಾಗ ನಾವು ವೇಸ್ಟ್ ಪಾರ್ಟ್ ಹತ್ರ 4.5 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. 4.5 ಇಂಚ್ ಇದು ಮಾಮೂಲಿ ಮೀಡಿಯಂ ಸೈಜ್ ಅವ್ರಿಗೆ ಆಗುತ್ತೆ. 4.5 ಇಂಚು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. 4.5 ಇಂಚ್. ಆಮೇಲೆ ಈ ಥರ ರೌಂಡ್ ಶೇಪ್ ಹಾಕೋಬೇಕು ಇದಕ್ಕೆ. ಓಕೆ, ಹಾಕೊಂಡೆ. ಇವಾಗ ಲೆಂತ್ ಉದ್ದ ಅಂದರೆ ನಮ್ಮದು ಉದ್ದ ಎಷ್ಟಿದೆ? 39. ಇದು ಎಷ್ಟು ಬರುತ್ತೆ? ಅಲ್ಲಿಗೆ ಆಗುತ್ತೆ 39. ಇದನ್ನು ರೌಂಡ್ ಶೇಪ್ ಥರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಅಲ್ಲೊಂದು ರೌಂಡ್ ಶೇಪ್ ಇಲ್ಲಿ ಹಿಂಗೆ ಬರ್ತದೆ ಸುತ್ತ. ಸುತ್ತ. ಈಗ ನೋಡಿ ನಾನು ಹೆಂಗೆ ಮಾರ್ಕ್ ಮಾಡ್ತೀನಿ, ಇಟ್ಕೆ ಇಲ್ಲಿ ತೋರಿಸು. ಇವಾಗ ಇಲ್ಲೊಂದು ಮಾರ್ಕ್ ಮಾಡಿದ್ನಲ್ಲ, ಈ ಕೈ ಹಿಂಗೆ ಇರಬೇಕು. ಯಾಕೆ ಈ ಕೈ? ಈ ಕೈ ಅವಾಗ ಹಿಂಗೆ ತಿರ್ಗಿಸ್ಕೊಂಡೋದ್ರೆ ರೌಂಡ್ ಶೇಪ್ ಕೈ ಬರ್ತಾರೆ. ಕೈ ಬರ್ತಾರೆ. ಆಯ್ತು. ಇವಾಗ ಇಲ್ಲಿ ನಾ ಸ್ವಲ್ಪ ದೂರಲೇಶನ್ ವಿಡಿಯೋ ಮಾಡ್ತೀನಿ. ಹೇಳು. ನೋಡಿ, ಇಲ್ಲಿ 39 ಇಂಚು ಮಾರ್ಕ್ ಮಾಡ್ಕೊಂಡಿನಿ. ಇವಾಗ ಇಲ್ಲೊಂದು ಹಂಗೆ ರೌಂಡ್ ಶೇಪ್ ಹಾಕೊಂಡು ಹೋಗ್ಬೇಕು ಈ ಥರ. ಕೈವಾರ ಇಲ್ಲ, ನಂದೇ ಕೈವಾರ ಅಷ್ಟೇ. ಕೈಯಿಂದ ಇವಾಗ ಮಾರ್ಕ್ ಮಾಡುವುದೇ ಕೈವಾರ ಅಷ್ಟೇ. ಇವಾಗ ಇಲ್ಲೊಂದು 39 ಇಂಚು. ಇದು ಜಗ್ಗಿ ಉದ್ದ ಬರ್ತದಲ್ಲ, ಅದಕ್ಕೆ ನೀನು ಯಾಸಿ ಹಾಕ್ಲಕ್ಕಿತ್ತಲ್ಲ ರೌಂಡ್ ಶೇಪ್. ಅದೇ ಅದು ಇದು ನಮಗೆ ಬಟ್ಟೆ ಸಾಲಲ್ಲ. ಆ ಕಡೆ ಇನ್ನು ಮೂಲಿಗೆ ಅಟ್ಯಾಚ್ ಮಾಡ್ಕೋಬೇಕು. ಸೀರೆ ಚಿಕ್ಕದಾದ ಒಂದು ಸ್ವಲ್ಪ ಅಟ್ಯಾಚ್ ಮಾಡ್ಕೊಂಡ್ರೆ ಒಂದು ಅದು ಅಸಹ್ಯ ಅನ್ಸಲ್ಲ, ಕಾಣಿಸಲ್ಲ, ಅದು ತೆಳಗಿರ್ತದಲ್ಲ. ಹೌದಾ? ಈ ಥರ ರೌಂಡ್ ಶೇಪ್ ನೋಡ್ದೆ. ಈ ಥರ ಅಷ್ಟೇ ನೋಡಪ್ಪ. ಹಾಕು ನೀನು ಇನ್ನೂ ಮುಗ್ದಿಲ್ಲ, ಹಾಕು. ಕಿಲ್ಲಿಗ ಇಲ್ಲೊಂದು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಬಂತಲ್ಲ ಇನ್ನೂ ಸ್ವಲ್ಪ ಇತ್ತು. ಇನ್ನೂ ಇಡು ನೋಡ, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ತನಕ ಬಂತು. ಮತ್ತೇನು? ಇಲ್ಲಿ ತನಕ ಬರಬೇಕಲ್ಲಪ್ಪ, ಇಲ್ಲಾಂದ್ರೆ ಚಿಕ್ಕದಾಗ್ತದೆ ನೋಡಿ. ಇಲ್ಲಿಗೆ ಬಂತು, ಇಲ್ಲಿ ಇನ್ನೊಂದು ಸ್ವಲ್ಪ ಬರಬೇಕಲ್ಲ. ಅದು ಇನ್ನೂ ಈ ಕಡೆ ಇಡು ನೋಡ. ಯಾವುದು? ಆಯ್ತು, ಅದು ನಿಮ್ಗೆ ಇರ್ತದೆ ಐಡಿಯಾ, ನಮಗೇನು ಗೊತ್ತಿರ್ತದೆ. ಆಯ್ತು ನೋಡಿ ಇಲ್ಲಿ ಕಟ್ ಆಗ್ಯದಲ್ಲ, ಸಾಕಾಗಲ್ಲ ಬಟ್ಟೆ ಹೆಂಗಿದ್ರು. ರೌಂಡ್ ಶೇಪ್ ಅನ್ಕೊಂಡು ಅದ್ರೊಳಗಡೆ ಈಕಿನ ಕುತ್ಕೊಂಡಳ. ಮತ್ತೆ ಹಂಗೆ ಮಾರ್ಕ್ ಮಾಡ್ಕೊಂಡು ಬರ್ಬೇಕಲ್ಲ. ಆಯ್ತು, ಕಟ್ ಮಾಡ್ತೀನಿ. ಅದು ಆಮ್ಯಾಗ ಅಟ್ಯಾಚ್ ಮಾಡ್ಕೊತೀನಿ ಒಳ್ಳೆ ಟೈಮಿಗೆ. ಆಯ್ತು. ಇವಾಗ ಮತ್ತೆ ಕಟ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನ ಕಟ್ ಮಾಡ್ಕೋಬೇಕು. ಆಯ್ತು, ನೀನು ಕಟ್ ಮಾಡು, ಮತ್ತೆ ಸಿಗ್ತೀವಿ. ಇವಾಗ ಭಾಗ್ಯ ಅದೆಲ್ಲ ಕಟ್ ಮಾಡ್ಕೊಂಡಿದ್ದಾಳೆ. ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಯಾವ ಥರ ಹೊಲಿಬೇಕು ಅನ್ನೋದು ತೋರ್ಸೋಕ್ಕೆ ರೆಡಿಯಾಗಿ ಮಿಷಿನ್ ಮೇಲೆ ಕುತ್ಕೊಂಡಿದ್ದಾಳೆ. ಇವಾಗ ನಾವು ಏನು ಮಾಡಬೇಕಂದ್ರೆ ನಾವು ವಿಡಿಯೋ ಮಾಡಬೇಕು, ಅವಳು ಹೇಳ್ತಾಳೆ. ಓಕೆನಾ? ಓಕೆ. ಓಕೆ. ಹೇಳಿ. ಇವಾಗ ನಾನು ಫಸ್ಟ್ ಬೇಸಿಕ್
ಬಾಬಿನ ಅದೆಲ್ಲ ಸುತ್ಕೊಂಡು ಕೇಸು ಬಾಬಿನ ಅದೆಲ್ಲ ಹಾಕ್ತೀನಿ. ಇವಾಗ ಬಾಬಿ ಸುತ್ಕೋತೀನಿ. ಏನ ಬಾಬಿನ್ ನಾನು ಯಾವ್ದೋ ಬಾವಿ ಸುತ್ಕೊಂತೀಯ ಅನ್ಕೊಂಡೆ. ಬಾಬಿನ್ ಬಾಬಿನ್ ಓಕೆ. ಮಿಷಿನ್ ಸೌಂಡ್ ಜಾಸ್ತಿ ಬರುತ್ತೆ, ಮಾತಾಡೋದೇನು ಕೇಳಿಸಲ್ಲ. ಒಳ್ಳೆ ಟೈಮಲ್ಲಿ ಏನು ಮಾತಾಡಲ್ಲ, ಹೊಲ್ದಾದ್ಮೇಲೆ ಮಾತಾಡ್ತೀನಿ. ಓಕೆನಾ? ಓಕೆ. ಕೇಳಿ ಬೇಕಾದ್ರೆ ನೀವೇ ಮಿಷಿನ್ ಸೌಂಡ್. ಇಲ್ಲಿ ಭಾಗ್ಯ ಈ ಥರ ತುಳಿತಾ ಇದ್ದಾಳೆ. ತುಳಿಯೋದು ನೋಡಿಬಿಟ್ರೆ ನಾನು ಸೈಕಲ್ ಓಡೋದು ಎಷ್ಟೋ ಬೆಟ್ರ್ ಅನಿಸ್ತೈತೆ. ತುಂಬ ಸೌಂಡ್ ಬರ್ತೈತೆ. ಇದು ಮಿಷಿನ್ ಸ್ಟಾರ್ಟಿಂಗ್ ಏನಾಯ್ತು ಅಂದ್ರೆ, ನನ್ ಮಿಷಿನ್ ಸ್ಟಾರ್ಟಿಂಗ್ ಫಸ್ಟ್ ತಂದ ತಕ್ಷಣ ಇನ್ನು ಪೂಜೆನೆ ಮಾಡಿರ್ಲಿಲ್ಲ. ಅವಾಗ ಇನ್ನು ಮಿಷಿನ್ ಪೂಜೆ ಏನು ಮಾಡೇ ಇರ್ಲಿಲ್ಲ. ಅಷ್ಟೇ ಕುಂಕುಮದೆಲ್ಲ ಹಚ್ಚಿದ್ದೆ. ಓಕೆನಾ? ನಾನು ಆಚೆ ಕಾಯಿ ಇರ್ಲಿಲ್ಲ ಅಂತ ಕಾಯಿ ತಗೋಬರಕ್ ಹೋಗಿದ್ದೆ. ಅವಾಗ ನಮ್ಮ ಅಣ್ಣ ಏನ್ ಮಾಡ್ಬಿಟ್ಟವನೆ, ಅವ್ನ್ ಸ್ಕೂಲ್ ಶೆಲ್ಟ್ ಒಂದು ಅದೇ ಅಂಗಿ ಇರುತ್ತೆ ಅಲ್ವಾ, ಅದು ಅದ್ದೋಗಿತ್ತು. ಅವ್ನ್ಗೆ ಮಿಷಿನ್ ಕಂಟ್ರೋಲ್ ಬರ್ತಾ ಇತ್ತು, ಲೆಗ್ ಮಿಷಿನ್. ಏನ್ ಮಾಡ್ಬಿಟ್ಟವನೆ, ತುಳ್ದು ಬಿಟ್ಟವನೆ. ತುಳ್ದು ಈ ಸೂಜಿನ ಮುರ್ದಾಕ್ಬಿಟ್ಟು ಸೆಟ್ಲಿನೆಲ್ಲ ಲಾಕ್ ಮಾಡ್ಬಿಟ್ಟವನೆ. ಅವಾಗ ಸೆಟ್ಲೆಲ್ಲ ಲಾಕ್ ಆಗ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಗೋವಿಂದ ಮಾಡ್ಬಿಟ್ಟ ಅವನು. ಅವಾಗ ರಿಪೇರಿ ಮಾಡ್ಸ್ಕೊ ಬಂದೆ. ತಗೊಂಬಂದ್ ಇನ್ನೂ ಒಂದ್ ದಿನ ಆಗಿರ್ಲಿಲ್ಲ, ಹೋಗಿ ರಿಪೇರಿ ಮಾಡ್ಸ್ಕೊಂಡ್ ಬಂದು ಆಮೇಲೆ ಮಿಷಿನ್ ಸೌಂಡ್ ಇದು ಹಿಂಗೆ ಬರುತ್ತೆ. ಸ್ಟಾರ್ಟಿಂಗ್ಗೆ ಈ ತರ ಆಗ್ಬಿಟ್ಟೈತೆ, ಇದು ಫುಲ್ ಕೆಟ್ಟೋಗೋವರೆಗೂ ಇದೇ ತರನೇ ಸೌಂಡ್ ಬರುತ್ತೆ ಅಂದ್ರು. ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಅವ್ನು ಮಾಡಿರೋ ಒಂದು ಕಿತಾಪತಿ ಕೆಲಸದಿಂದ ಹಂಗಾಗ್ಬಿಟ್ಟು ಅದು ಮತ್ತೆ ಹಂಗೆ ಇದಾಗ್ಲಕ್ಕ ಅಷ್ಟೇ. ಅವಾಗ ಮತ್ತೆ ಸೆಟ್ಲು ಲಾಕ್ ಆಗ್ತಾನೆ ಇರುತ್ತೆ. ಹೋಗಿ ಮಾಡ್ಸ್ಕೊ ಬರ್ತಾನೆ ಇರ್ತೀನಿ ಅವ್ನು ಮಾಡಿರೋ ಒಂದು ಪ್ರಾಬ್ಲಮ್ ಇಂದ. ಇದ್ಯಾವ್ದು ಇದು ವೈರ್ ರಿಂಗ್ ಬಿಟ್ಟಿದಲ್ಲ ಇದು? ಅದೇ ನಾಯಿ ಕಚ್ಚಿ ತಿಂದಾಕ್ಬಿಟ್ಟೈತಿ. ಏನ್ ಹಾಕಿಲ್ಲ, ಏನ್ ಕೊಳ ಹಾಕಿರ್ಲಿಲ್ಲ? ಇಲ್ಲ, ನಾವು ಆಚೆ ಹೋಗಿದ್ವಲ್ಲ ಅವತ್ತು, ಮನೆಯೆಲ್ಲ ಲಾಕ್ ಮಾಡ್ಕೊಂಡು. ಅವತ್ತು ನಾಯಿ ಇದ್ ಮಾಡಿದ ಅಂದಲ್ಲ, ಇದು ನೋಡು, ಅದು ಇನ್ನೊಂದಿದೆ, ಅದು ಪೂರ್ತಿ ತಿಂದಾಕಿದೆ ಅದು. ಸರಿ ಆಯ್ತು, ಅದು ಹೆಂಗ್ ಹೊಲಿಬೇಕಂತ ಹೇಳು. ಓಕೆ, ನಾನು ಇವಾಗ ಬಾವಿನ ಅದೆಲ್ಲ ಸುತ್ಕೊಂಡಿದ್ದೀನಿ. ಬಾವಿ ಸುತ್ಕೊ ಎಲ್ಲ ರೆಡಿ ಮಾಡಿ ಅಲ್ಲಿ ಕೆಳಗಡೆ ಇಟ್ಕೊಂಡಳ. ಇವಾಗ ನಾನು ಮಾಮೂಲಿ ನೀಡ್ಲಿಗೆ ದಾರ ಹಾಕ್ತೀನಿ. ನೀಡ್ಲಿಗೆ ಅಂದರೆ ಸೂಜಿಗೆ ದಾರ ಹಾಕ್ತೀನಿ. ಕಾಣಿಸಕತ್ತಿಲ್ಲ? ಕಾಣಿಸಕತ್ತದಪ್ಪ, ಹಾಕಿದ್ದೀನಿ. ನೀನ್ ಲೈಟ್ ಹಾಕ್ಬೇಡ, ಕಣ್ಣು ಕುಕ್ತಾವ. ಅಂತ ಇಂತ ಅಲ್ಲ, ಹಾಕ್ತಾ ಇರ್ತೀನಿ. ಟೇಪ್ ಹಾಕೊಂಡೆ. ನಮ್ಮವ್ ನೋಡ್ರಿ ಟೈಲರ್ ಅಮ್ಮ ಅಂತ ಕರೆಯಂತ ಅಲ್ಲಿಂದ ಹೊರಗಿಂದ. ಇವಾಗ ಹೊಲಿಯೋದು ಸ್ಟಾರ್ಟ್ ಮಾಡಮ್ಮ. ಮಾಡವ, ಅವಾಗ್ಲಿಂದ ಅದೇ ಕಾಯಕತ್ತೀವಿ ನಾವು. ಫಸ್ಟ್ ಇವಾಗ ಫ್ರಂಟ್ ಹೊಲ್ಕೇತೀನಿ ನಾನು. ಅವಾಗ್ಲಿಂದ ಫಸ್ಟ್ ಅಂತ ಎಷ್ಟು ಫಸ್ಟ್ ಇದು ಮಾಡಕತ್ತ. ನಾನು ಹೊಲಿಯೋದ್ರದ್ರಾಗ ಹೇಳಕ್ ಕುಂತೀನಿ ಈಗ. ಆಯ್ತು ಹೇಳ. ಫುಲ್ ಎಲ್ಲ ಸ್ಟಿಚ್ ಹಾಕೋಬೇಕು, ಆಮೇಲೆ ಹೇಳಕ್ಕಾಗಲ್ಲ. ಇವಾಗ ಹೇಳ್ತೀನಿ, ತಗೋಬ. ಹೇಳು. ಐತಲ್ಲ, ಇವಾಗ ಇದೆಲ್ಲ ಅರ್ಧ ಇಂಚು ಸ್ಟಿಚ್ ಹಾಕೋಬೇಕು. ಇಷ್ಟು ನಾವು ಎಕ್ಸ್ಟ್ರಾ ಹಾಕೊಂಡಿರ್ತೀವಲ್ವ ಮಾರ್ಕಿಂಗ್ ಟೈಮಲ್ಲಿ, ಇಷ್ಟು ಸ್ಟಿಚ್ ಹಾಕೋಬೇಕು. ಎಲ್ಲ ಸುತ್ತು ಫುಲ್ ಎಲ್ಲ ಸ್ಟಿಚ್ ಹಾಕೋಬೇಕು. ಇಲ್ಲೆಲ್ಲ ಸ್ಟಿಚ್ ಹಾಕೋಬೇಕು. ಓಕೆನಾ? ಇವಾಗ ಹಾಕೋತೀನಿ ನಾನು. ಹಾಕೊಳ್ಳಿ. ನೋಡಿ, ಈ ತರ ಆಗುತ್ತೆ ಅವಾಗ. ಓಕೆನಾ? ಎಸ್. ಇವಾಗ ಒಂದು ಹೊಲ್ದೆ. ಈಗ ಅದನ್ನ ಕಟ್ ಮಾಡಬೇಕು. ಇವಾಗ ಈ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು. ಈ ತರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಬಿಡ್ಬೇಕು. ಅವಾಗ್ಲಿಂದ ಕಟ್ ಮಾಡೋದು, ಮಾರ್ಕ್ ಮಾಡೋದು, ಕಟ್ ಮಾಡೋದು, ಮಾರ್ಕ್ ಮಾಡೋದು ಆಯ್ತು. ನಿಂಗೆ ಗೊತ್ತಿಲ್ಲಲ್ಲ, ಹಂಗೆ ಅನಿಸ್ತದ. ಗೊತ್ತಿರೋರಿಗೆ ಏನು ಅನಿಸಲ್ಲ. ಅದು ನೀವು ಮಾಡೋ ಕೆಲಸ ಇದು. ನಿಮ್ಗೆ ರೂಢಿ ಆಗಿರುತ್ತಲ್ಲ. ಪರ್ಫೆಕ್ಟಾಗಿ ರೂಢಿ ಆಗಿರ್ತದೆ ನಿಮ್ಗೆ. ಹಿಂಗಾದ್ರೆ ರೂಢಿ ಆಗಿರಲ್ಲ, ಅದಕ್ಕೆ ಹಂಗೆ ಅನಿಸ್ತಾ ಇರ್ತದೆ. ಒಂದು ಡ್ರೆಸ್ ಹೊಲಿಬೇಕಾದ್ರೆ ಎಷ್ಟು ದಿನ? ಒಂದು ದಿನ ಹೊಲಿತೀನಿ. ಯಾವ ಥರ ಡ್ರೆಸ್? ಅಂಬ್ರೆಲಾ ಫ್ರಾಕು, ಆಮೇಲೆ ಇದು ನೆರಿಗೆ ಫ್ರಾಕ್ ಬರುತ್ತೆ. ಒಂದು ನೆರಿಗೆ ಫ್ರಾಕ್ ಅಂದ್ರೆ ಲಂಗ ಬ್ಲೌಸ್ ತರನ, ಅದು ಅಟ್ಯಾಚ್ ಆಗಿರ್ತದಲ್ಲ, ಅದು ಮಾಮೂಲಿ ಫ್ರಾಕು. ಮತ್ತ ಲಂಗ ಬ್ಲೌಸು, ಚೂಡಿದಾರ,
ಇದಲ್ಲೇ ಹೊಲಕ್ಕೆ ಅದ್ರಷ್ಟು ಟೈಮಿಂಗ್ ಇರ್ತದೆ. ಇವಾಗ ನೀನು ಯಾವ್ಯಾವ ಹೊಲಿತಾಳ? ನಾನಾ ಹ್ಞೂ ಅಂಬ್ರೆಲ್ಲಾ ಫ್ರಾಕ್, ಮಾಮೂಲಿ ಫ್ರಾಕ್, ಮತ್ತ ಲಂಗ ಬ್ಲೌಸ್, ಚುಡಿದಾರ ಬ್ಲೌಸ್, ಯಾವ ತರ ಡಿಸೈನ್, ಬೇರೆ ಯಾವ್ದಾವ್ದು ಹೊಲಿಯಕ್ಕೆ ಬರುತ್ತೆ? ಮತ್ತೆ ಬೇರೆವು ಮಾಮೂಲಿ ಬೇರೆಯವರು ಬೇರೆ ಬೇರೆ ತರ ಕೇಳ್ತಾರಲ್ಲ ಆ ತರ ಹೊಲಿಯೋರ್ ಮೇಲೆ ಅಂತೀನಿ, ಅವ್ರು ಹೇಳೋರ್ ಮೇಲೆ ಡಿಪೆಂಡ್. ಅವ್ರು ಯಾವ ತರ ಹೊಲಿಯಕ್ಕೆ ಹೇಳ್ತಾರ ಆ ತರ ಹೊಲ್ದು ಕೊಡ್ತೀವಿ ನಾವು ಅಷ್ಟೇ. ಹುಡುಗಿರ್ದಷ್ಟೇ ಹೊಲಿತೀನಿ. ಗಂಡು ಮಕ್ಕಳದೆಲ್ಲ ಹೊಲಿಯಲ್ಲಪ್ಪ ನಾನು. ಗಂಡು ಮಕ್ಕಳದು ಒಂದು ಭೀ ಹೊಲ್ದಿಲ್ಲ ನಾನು. ಹೊಲಿಬೇಕಂತ ಆದ ನನಗೆ ಪಕ್ಕ ಹೊಲಿತೀನಿ ನೋಡಿ. ಅದು ಹೊಲ್ದಿಗೇಶಿಂದ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಜಗ್ಗಿ ಸೌಂಡ್ ಬರ್ತದ ನೋಡಿ. ದಾರ ಗಂಟೆ ಹಾಕೊಂಡದಲ್ಲ ಅದಕ್ಕೆ ಲೋ ಸ್ಟಿಚ್ ಬರಕುಂತ. ಸರಿ ಇವಾಗ ಎಲ್ಲ ಸ್ಟಿಚ್ ಮಾಡ್ತೀಯ? ಸ್ಟಿಚ್ ಮಾಡಿ ಆಮ್ಯಾಗ ಒಟ್ಟಿಗೆ ತೋರಿಸ್ತೀನಿ. ಸರಿ. ನಾನು ಅವಾಗಲೇ ಲೇಸ್ನ ಎಲ್ಲ ತೆಗೆದ್ಬಿಟ್ಟು ಸಪ್ರೇಟ್ ಆಗಿ ಇಟ್ಕೊಂಡಿದ್ನಲ್ಲ, ಆ ಲೇಸ್ನ ತೆಗೆದ್ಬಿಟ್ಟು ಇವಾಗ ಬಾಟಮ್ಗೆ ಫ್ರಾಕ್ಗೆ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಒಂದು ಬ್ಯಾಕಿಗೆ ಅಣಿಸಿದ್ದೀನಿ, ಇವಾಗ ಫ್ರಂಟ್ಗೆ ಅಣಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾನು ಸ್ಟಿಚ್ ಮಾಡಿದ್ಯಾ? ಎಲ್ಲಾನು ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ ಅದೆಲ್ಲ ಸ್ಟಿಚ್ ಮಾಡಾಕಿದ್ದೀನಿ. ನೋಡಿ ಈ ತರ ಎಲ್ಲ ಸಪ್ರೇಟ್ ಆಗಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಅಟ್ಯಾಚ್ ಮಾಡಿದ್ರೆ ಫ್ರಾಕು ಕಂಪ್ಲೀಟ್ ಆಗುತ್ತೆ. ಇದನ್ನೆಲ್ಲ ಅಟ್ಯಾಚ್ ಮಾಡ್ಬೇಕಷ್ಟೇ. ಸರಿ ಬೇಗ ಎಲ್ಲ ಅಟ್ಯಾಚ್ ಮಾಡು. ಇನ್ನು ಟೈಮ್ ಆಗ್ತಾ ಬಂತು. ಎಷ್ಟೊತ್ತು? ಸುಮ್ಮನೆ 1 hour ಆಯ್ತು ಅಷ್ಟೇ ಅಪ್ಪ. 1 hour ಬೇಕು ಅಷ್ಟೇ ಫ್ರಾಕು ಕಲಿಯೋಕ್ಕೆ. ಇದನ್ನೆಲ್ಲ ಹೊಲ್ದು ಇಟ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡೋದಷ್ಟೇ ಬಾಕಿ. ಅಟ್ಯಾಚ್ ಮಾಡಿಬಿಡ್ತೀನಿ ಬೇಗ. ಮಾಡಿ. ಓಕೆನಾ? ಕೊನೆಗೂ ಭಾಗ್ಯ ಹೇಳಿದಳಲ್ಲ ಅದೇನದು ಸೀರೆಯಿಂದ ಕಟ್ ಮಾಡಿಬಿಟ್ಟು ಹೊಲ್ದ್ಬಿಟ್ಟು ರೆಡಿ ಮಾಡಿದ್ದಾಳೆ. ತೋರ್ಸಂತಲ್ಲ ಹೇಗಿದೆ? ರೆಡಿ ಆಗಿದೆ. ಇವಾಗ ಹಂಗೆ ಒಂದ್ಸಲ ಹಾಕೊಂಡು ತೋರ್ಸೋದನ್ನ. ಓಕೆ, ಇವಾಗ ಹಾಕೊಂಬರ್ತಾಳೆ. ಹಾಕೊಂಬಿಟ್ಟು ನಿಮ್ಗೆ ತೋರಿಸ್ತಾಳೆ. ಹಾಕೊಂಬ. ಕೊನೆಗೂ ಅಂಬ್ರೆಲಾ ಫ್ರಾಕ್ ಅಂತ ಹಳಿ ಸೀರೆ ಕಟ್ ಮಾಡಿಬಿಟ್ಟು ಹೊಲ್ದಿಗೆಸಿ ಅಕ್ಕಿನೇ ಹಾಕೊಂಡು ತೋರ್ಸಕತ್ತವ. ಪರವಾಗಿಲ್ಲ, ಚಲೋನೇ ಹೊಲ್ದಾಳೆ. ನೀವು ಮನೇಲಿ ಟ್ರೈ ಮಾಡ್ಬೋದು. ನಾನು ಹೆಂಗೆ ಹೊಲಿತಾಳೆ ಅಂದ್ಕೊಂಡಿದ್ದೆ. ಚಲೋನೇ ಹೊಲ್ದಾಳ. ಹಳಿ ಸೀರೆಗಳೆಲ್ಲ ಇದ್ರೆ ಹೊಲ್ದುಬಿಟ್ಟು ಮನ್ಯಾಗ ಹುಡುಗರದಿದ್ರೆ ಅವ್ರಿಗೆ ಹಾಕ್ಸ್ರಿ, ಚಲೋ ಕಾಣಿಸ್ತದ. ಆಕಿ ಹೊಲ್ದಿಗೆಸಿ ಉಟ್ಕೊಂಡು ಆಕಿನೇ ಖುಷಿ ಪಡಕತ್ತವ. ನನ್ನ ಅಂಬ್ರೆಲಾ ಫ್ರಾಕ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಸರಿ, ಒಂದ್ಸರಿ ತಿರುಗಿ ನೋಡು. ಕೈ ಬಿಡ. ತಿರುಗಿ. ಚೆನ್ನಾಗಿ ಕಾಣಿಸ್ತದೆ. ಹಂಗೆ ಇದೇ ಡ್ರೆಸ್ಸಲ್ಲಿ ಒಂದು ರೀಲ್ಸ್ ಮಾಡ್ತೀವಿ. ಓಕೆ, ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.